ನಮಸ್ಕಾರ, ಶುಭೋದಯ, ಗುಡ್ ಮಾರ್ನಿಂಗ್ ಸಹ್ಯಾದ್ರಿ ಬೈಕರ್ಸಿಂದ. ನಾವಿವತ್ತು K2K ಅಂದರೆ ಕನ್ಯಾಕುಮಾರಿ ಟು ಕಾಶ್ಮೀರ್ ರೈಡ್ ಶುರು ಮಾಡ್ತಾ ಇದ್ದೀವಿ. ಇದು ನಮ್ಮ ಡ್ರೀಮ್ ರೈಡ್. ಇದು ಪ್ಲ್ಯಾನ್ ಲಾಸ್ಟ್ ಇಯರ್ ಇತ್ತು, ಅಂದರೆ ಕೋವಿಡಿಂದ ಪೋಸ್ಟ್ಪೋನ್ ಆಗ್ತಾ ಬಂತು. ಬಟ್ ನಾಟ್ ದಿಸ್ ಟೈಮ್. ಈ ಟೈಮ್ ಹೋಗಲೇಬೇಕಂತ ಡಿಸೈಡ್ ಮಾಡಿದ್ದೀವಿ. ನಾವೀಗ ಬೆಂಗಳೂರಿಂದ ಶುರು ಮಾಡಿದ್ದೀವಿ. ಇಲ್ಲಿಂದ ಕನ್ಯಾಕುಮಾರಿಗೆ ಹೋಗ್ತೀವಿ. ಕನ್ಯಾಕುಮಾರಿಯಿಂದ ಮತ್ತೆ ಬೆಂಗಳೂರಿಂದ ಹೈದರಾಬಾದ್, ನಾಗ್ಪುರ್, ಗ್ವಾಲಿಯರ್, ಚಂಡೀಗಢ, ಮನಾಲಿ, ಜಿಸ್ಪಾ, ಸರ್ಚು, ಲೇಕ್, ಕಾರ್ಗಿಲ್, ಸೋನ್ಮಾರ್ಗ್, ಶ್ರೀನಗರ್, ವೈಷ್ಣೋದೇವಿ, ಅಮೃತ್ಸರ್, ಚಂಡೀಗಢ ಮತ್ತು ಡೆಲ್ಲಿ. ಅಲ್ಲಿಗೆ ನಮ್ಮ ರೈಡ್ ಮುಗಿಯುತ್ತೆ. ಸೊ ಇನ್ನು 13 ದಿನ, 13 ಡೇಸ್ ನೀವು ನಮ್ಮ ಜೊತೆಲ್ಲ ಇರ್ತೀರಾ. ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ, ಲೈವ್ ತೋರಿಸ್ತಾ ಇರ್ತೀವಿ, ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀವಿ. ಬನ್ನಿ, ಜೊತೆಗೆ ಪ್ರಯಾಣಿಸೋಣ. ಈಗ ನಾವು ಕನ್ಯಾಕುಮಾರಿ ಸುಮಾರು 733 ಇದೆ. ಇಲ್ಲಿಂದ ಸಾಯಂಕಾಲದೊಳಗೆ ತಲುಪ್ತೀವಿ. ಈಗ ಬೆಳಗ್ಗೆ 7 ಗಂಟೆ ನೈಸ್ ರೋಡ್ ಹತ್ರ ಇದ್ದೀವಿ. ಸೊ ರೀಚ್ ಆಗೋಷ್ಟೊತ್ತಿಗೆ ಸಾಯಂಕಾಲ ಆಗುತ್ತೆ. ನಾವು ಪ್ಲ್ಯಾನ್ ಆಗಿರೋದು ಆಲ್ಮೋಸ್ಟ್ ಸೇಲಂ ತನಕ ಹೋಗ್ಬಿಡ್ಬೋದು. ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ. ಬನ್ನಿ, ಸಿಗೋಣ ಅಲ್ಲಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಈಗ ಸಮಯ ಸುಮಾರು 5:30. ಕನ್ಯಾಕುಮಾರಿ ತಲುಪಿದ್ದೀವಿ. ಇಟ್ ವಾಸ್ ಆನ್ ಆಸಮ್ ರೈಡ್. ಸೂಪರ್ ಸ್ಮೂತ್ ಹೈವೇ. ಹಾಗಾಗಿ ಬೆಳಗ್ಗೆ ನಾವು 6:30 ಮನೆ ಬಿಟ್ಟಿದ್ದು, ಸಂಜೆ 5:30 ಒಳಗೆ ಸೇರ್ಕೊಂಡಿದ್ದೀವಿ. ಅಂದರೆ ಬ್ರೇಕ್ಸ್ ಎಲ್ಲ ಸೇರಿ ರಿಯಲಿ ನೈಸ್ ರೋಡ್, ಗ್ರೇಟ್ ಎಕ್ಸ್ಪೀರಿಯನ್ಸ್. ಕನ್ಯಾಕುಮಾರಿಗೆ ನಾವು ಮೊದಲು ಬಂದಿದ್ವಿ. ಇಲ್ಲಿ ಕಾಣ್ತಾ ಇದೆ ಎದುರುಗಡೆ ಸಿ ವ್ಯೂ ಅಲ್ಲಿ ಉಳ್ಕೊಂಡಿದ್ವಿ. ಈ ಸತಿ ಸಿ ಫೇಸ್ ಅಂತ ಹೋಟೆಲ್ ಮಾಡಿದ್ದು, ಪಕ್ಕದ ನೋಡಿದ್ದು ಬಂತು ಹೋಟೆಲ್. ಭಾಳ ಚೆನ್ನಾಗಿದೆ. ವ್ಯೂ ಡೈರೆಕ್ಟಾಗಿ ಕಾಣುತ್ತೆ. ವಿವೇಕಾನಂದ ಮೆಮೋರಿಯಲ್ ಮತ್ತು ತಿರುವಳ್ಳುವರ್ ಸ್ಟ್ಯಾಚು. ಗಾಡಿ ನಿಲ್ಲಿಸಿ ಸೆಟ್ಲ್ ಆಗ್ತೀವಿ. ಅಷ್ಟೊತ್ತಿಗೆ ಸ್ವಲ್ಪ ಸೀನರೀಸ್ ಎಲ್ಲ ಎಂಜಾಯ್ ಮಾಡ್ತೀವಿ. Due to COVID restrictions, temple ಮತ್ತು boat ride to statue and ವಿವೇಕಾನಂದ ಮೆಮೋರಿಯಲ್ is closed. ಇವನ್ ನೋಡಿ, ಬೀಚ್ ಕೂಡ ಕ್ಲೋಸ್ ಮಾಡಿದ್ದಾರೆ ಸ್ಯಾಟರ್ಡೆ ಸಂಡೇ, ತಮಿಳ್ನಾಡು ಗೌರ್ಮೆಂಟ್. ಸೊ ಓನ್ಲಿ ಆಪ್ಷನ್ ಲೆಫ್ಟ್ ಓವರ್ ಈಸ್ ಟು ಎಂಜಾಯ್ ದಿ ಬೀಚ್ ವ್ಯೂ ಆ್ಯಂಡ್ ಮಹಾತ್ಮ ಗಾಂಧಿ ಮೆಮೋರಿಯಲ್. ಗುಡ್ ಮಾರ್ನಿಂಗ್, ಶುಭೋದಯ, ವೆಲ್ಕಮ್ ಬ್ಯಾಕ್. ಇದು ಆ್ಯಕ್ಚುಲಿ ಒಂದು ಸ್ಟೇಜ್ K2K ರೈಡ್ ಇವತ್ತು ಸ್ಟಾರ್ಟ್ ಆಗ್ತಿದೆ. ಈಗ ಕನ್ಯಾಕುಮಾರಿ ಬಿಟ್ಟಿದ್ವಿ. ಬೆಂಗಳೂರಿಂದ ಕನ್ಯಾಕುಮಾರಿ ಬಂದಿದ್ವಿ. ಕನ್ಯಾಕುಮಾರಿಯಿಂದ ನಮ್ಮ ಪಯಣ ಶ್ರೀನಗರದ ಕಡೆಗೆ. ಸಪೋರ್ಟ್ ಮಾಡಿ, ಸಹ್ಯಾದ್ರಿ ಬೈಕರ್ಸ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ.
ನಮಸ್ಕಾರ, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಸಹ್ಯಾದ್ರಿ ಬೈಕರ್ಸ್. ನಾವೀಗ ಕನ್ಯಾಕುಮಾರಿಯಿಂದ ಬಂದು ಬೆಂಗಳೂರಿಂದ ಸ್ಟಾರ್ಟ್ ಮಾಡಿದ್ವಿ. ನೋಡಿದ್ವಿ ಇಲ್ಲೇ ವಿಧಾನಸೌಧ, ನಮ್ಮ ನಾಯಕರ ಸ್ಥಾನ, ನಮ್ಮ ಆಳುವ ನಾಯಕರ ಸ್ಥಾನ. ನಾಯಕರ ಗೊತ್ತಿಲ್ಲ. ಈಗ ತಿಪ್ಪೇಶ್ವರು, ಹರೀಶ್ ಮತ್ತೆ ಕಾರ್ತಿಕ್ ಅವ್ರು ರೆಡಿ ಆಗಿದ್ದಾರೆ ಲಡಾಖ್ ಹೋಗಿ. ಬನ್ನಿ ಮುಂದೆ ತಿಂಡಿಗೆ ನಿಲ್ಸೋಣ, ಇಲ್ಲ ಎಂಜಾಯ್. ಬನ್ನಿ ಊರೇ. ಈಗ ವಿಧಾನಸೌಧದಿಂದ ಹೊರಟಿದ್ವಿ. ಕ್ಯಾಪ್ ಇದೆಯಲ್ಲ, ಕರ್ನಾಟಕ ಬೆಂಗಳೂರು ರಾಜಾಡಳಿತ ನಡೆಸುವ ವಿಧಾನಸೌಧದಲ್ಲಿ ತಿಂಡಿಗೆ ಕೃಷ್ಣ ಗ್ರಾಂಡ್ ಅನ್ಕೊಂಡ್ವಿ, ಬಟ್ ತುಂಬಾ ಬೇಗ ಆಗ್ಬಿಡುತ್ತೆ. ಅಲ್ಲಿ ಹೋಗೋಣ, ಚಿಕ್ಕಬಳ್ಳಾಪುರ ಹತ್ರ, ಅಲ್ಲಿ ತಿಂಡಿ ನಿಲ್ಸಿದ್ರ ಆಯ್ತು. ಸ್ಟ್ರೈಟ್ ಹೋಗ್ಬಿಡಿ, ಸ್ಟ್ರೈಟ್. ಇಲ್ಲ ಹಿಂಗೆ ಹೋಗೋಣ, ಬನ್ನಿ ಹಿಂಗೆ ಬೇಗ ಹೋಗ್ಬೋದು. ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಫುಲ್ ಗೆಟಪ್ ಚೇಂಜ್ ಆಗಿದೆ. ಹೆಲ್ಮೆಟ್ ಚೇಂಜ್, ರೈಡಿಂಗ್ ಜಾಕೆಟ್ ಚೇಂಜ್, ಬೈಕ್ ಚೇಂಜ್ ಮತ್ತು ಶೂಟ್ ಚೇಂಜ್. ಯಾಕಂದರೆ ಲಡಾಖ್ ಮತ್ತು ಕಾಶ್ಮೀರ್ಗೆ ಹಿಮಾಲಯನ್ ಇಸ್ ಬೆಸ್ಟ್ ಬೈಕ್. ಸೊ ಅದಕ್ಕೆ ಅದೇ ಚೂಸ್ ಮಾಡ್ಕೊಂಡಿಗೆ ಚೇಂಜ್ ಆಗಿದೆ ನಮ್ಮ ರಥ. ರನ್ನಿಂಗ್ ಬಿಹೈಂಡ್ ಆ ಶೆಡ್ಯೂಲ್ ಬೈ 30 ಮಿನಿಟ್ಸ್, 30 ನಿಮಿಷ ಹಿಂದಿದ್ದೀವಿ. ಆದರೂ ಓಕೆ, ಕವರ್ ಮಾಡ್ಕೋಬೋದು ಆರಾಮಾಗೆ. ಫುಲ್ ಟೈಟಾಗಿ ಕಟ್ಟಿದ್ದೀನಿ. ಅಲ್ಲೇ ಹೋಗಿ ಸೆಟ್ಲ್ ಆಗೋ ಹಂಗೆ ಯಾರೋ ನೋಡಿದ್ರೆ ಇರ್ಲಿ, ಆರಾಮಾಗಿದೆ. ವಿ ಆರ್ ಇನ್ ಹೋಟೆಲ್ ಪ್ರಣವ ಹೋಟೆಲ್. ಈಗಿನ ಬ್ರೇಕ್ಫಾಸ್ಟ್ ಆಗಿದೆ. ಸ್ವಲ್ಪ ಅರ್ಲಿ ಮಾರ್ನಿಂಗ್ ಇರೋದ್ರಿಂದ ಹೆವಿ ಮಾಡಿಲ್ಲ. ಸೊ ಬನ್ನಿ ಬಿಸಿಲ ನಾಡಿಗೆ ಹೋಗೋಣ, ತೆಲಂಗಾಣಗೆ. ಹೈವೇ NH44 ಮತ್ತು NH7 ಅಂತ ಕರೀತಾರೆ. ಈ ರೋಡಲ್ಲಿ ಭಾಳ ಎಂಜಾಯ್ ಮಾಡ್ಬೋದು ರೈಡಿಂಗ್, ಬೈಕ್ ರೈಡಿಂಗ್ ಎಸ್ಪೆಷಲಿ. ಸೊ ನಾವು ತುಂಬ ದಿನದ ಆಸೆ ಐತಿ ಈ ಸ್ಟ್ರೆಚ್ಚಲ್ಲಿ ಬೈಕ್ ರೈಡ್ ಮಾಡಬೇಕು ಅಂತ. ಲಾಸ್ಟ್ ಟೈಮ್ ಗಂಡಿಕೋಟಕ್ಕೆ ಹೋಗಿದ್ದು, ಬಟ್ ಈಗ ನಂತರಗಿಂತ ಮುಂದೆ ಇನ್ನೂ ಫುಲ್ ಹೈದ್ರಾಬಾದ್ ಸ್ಟ್ರೆಚ್ ತುಂಬ ಚೆನ್ನಾಗಿದೆ ರೋಡ್. ಬನ್ನಿ ನೋಡೋಣ. ಹೈವೇ ಇದು NH44 ಅಂತಲೂ ಕರೀತಾರೆ, 7 ಅಂತಲೂ ಕರೀತಾರೆ. ತಿಪ್ಪೇಶ್ ಮಿಸ್ಸಿಂಗ್. ನಾವು ಹಿಂದೆ ನಿಲ್ಲಿಸಿದ್ವಿ, ತಿಪ್ಪೇಶ್ ಫುಲ್ಲು ಮುಂದೆ ಹೋಗ್ಬಿಟ್ಟಿದ್ರು ಹುಡ್ಕೊಂಡು ಬರೋಷ್ಟೊತ್ತಿಗೆ. ಇನ್ನೊಂದು ನಮ್ಮದು ಮೊಬೈಲ್ ಚಾರ್ಜ್ ಆಗ್ತಾ ಇಲ್ಲ. ಸೊ ಮೊಬೈಲ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೇಬೇಕಾದ ಸಂದರ್ಭ. ಹರೀಶ್ ಅವ್ರ ಮೊಬೈಲಲ್ಲಿ ಓಡಿಸ್ತಾ ಇದ್ದೀವಿ. ಈಗ ಮ್ಯಾಪು ಚಾರ್ಜ್ ಫುಲ್ ಖಾಲಿ ಹೋಯ್ತು, ಚಾರ್ಜೇ ಆಗ್ತಿಲ್ಲ ಮೊಬೈಲ್ ಹೋಲ್ಡರ್. ಸೊ ಈಗ ಆಲ್ಮೋಸ್ಟ್ ಅರ್ಧ ಬಂದಿದ್ದೀವಿ. ನೆಕ್ಸ್ಟು ಕರ್ನೂಲಲ್ಲಿ ಊಟಕ್ಕೆ ನಿಲ್ಲಿಸ್ಬೇಕು ಅಂತಿದ್ದೀವಿ. ಬನ್ನಿ ಸಿಗೋಣ. రాయలసీమ సమరసింహారెడ్డి గారు ಫೈನಲಿ ವಿ ಆರ್ ಹಿಯರ್ ಇನ್ ಹೈದ್ರಾಬಾದ್. ಆ್ಯಕ್ಚುಲಿ ನಾವು ಹೈದ್ರಾಬಾದ್ ಇಲ್ಲ, ಶಂಷಾಬಾದ್ ವಾರಲ್ಲಿದ್ದೀವಿ. ಅನ್ಫಾರ್ಚುನೇಟ್ಲಿ 2 ವೀಲರ್ ಅಲ್ಲೋ ಇಲ್ಲ. ನಾವು ಅವಾಗ ಹೈದ್ರಾಬಾದಲ್ಲಿ ಇದ್ದಾಗ 2 ವೀಲರ್ ಬಂದಿದ್ದು ಬಿಡ್ತಾರೆ ಅಂದ್ಕೊಂಡ್ವಿ, ಬಟ್ ಅವಾಗಿಂದ ಅಪ್ಡೇಟ್ ಇರಲಿಲ್ಲ. ಸೊ ಈಗ ಸುತ್ತಾಡ್ಕೊಂಡು ಹೋಗ್ಬೇಕು ಗುರು. ಒಲವೇ ಜೀವನ ಸಾಕ್ಷಾತ್ಕಾರ. ಮೆಡ್ಚಲ್ಗೆ ಹೋಗ್ಬೇಕು. ಆ ಮೆಡ್ಚಲ್ಲು ಒಳಗೆ ಹೈಟೆಕ್ ಸಿಟಿ, ಆ ಸಂಧಿ ಗೊಂದಿಲೆಲ್ಲ ನುಗ್ಕೊಂಡು ಹೋಗ್ಬೇಕೀಗ. ಟ್ರಾಫಿಕ್ ಪೀಕ್ ಅವ್ರು ಬೇರೆ. ಮೊದಲ 1 ಅವರ್ ತೋರಿಸ್ತಾ ಇದೆ, ಬಟ್ ಜಾಸ್ತಿ ಆಗುತ್ತೆ. ಈಗ ನಮ್ಮ ಜೀವನ ಒಲವ ಜೀವನ ಸಾಕ್ಷಾತ್ಕಾರ. ಅದಲ್ಲದೆ ನಮ್ಮ ಗಾಡಿ ಬ್ರೇಕ್ ಬೇರೆ ಪ್ರಾಬ್ಲಮ್ ಆಗಿದೆ. ನಮ್ಮ ಬ್ರೇಕ್ ಶೂಗೂ, ನಾವು ಹಾಕೊಂಡಿರೋ ಶೂಗೂ ಯಾಕೋ ಆಗಿ ಬಂದಿಲ್ಲ. ನಾನು ಹಾಕೊಂಡಿರೋ ಶೂ ಸ್ವಲ್ಪ ಸೋಲ್ ದಪ್ಪ ಇತ್ತು, ಅದು ಗೊತ್ತಿಲ್ಲದೆ ಬ್ರೇಕ್ ಒತ್ತಿ ಬ್ರೇಕ್ ಅದು ಪಂಪಲ್ಲಿ ಇರೋ ಆಯಿಲೆಲ್ಲ ಒಟ್ಟಾಗಿ ಮೋಸ್ಟ್ಲಿ ಪಂಪೇ ಹೋಗಿರಬೇಕು. ಆದಷ್ಟು ಬೇಗ ಯಾವುದೋ ರಾಯಲ್ ಎನ್ಫೀಲ್ಡ್ ಶೂ ಇದು ಸರ್ವಿಸ್ ಸೆಂಟ್ರಿಗೆ ಹೋಗ್ಬೇಕು, ಇಲ್ಲಾಂದರೆ ಪ್ರಾಬ್ಲಮ್ ಆಗ್ಬಿಡುತ್ತೆ, ಬ್ರೇಕ್ ಫಿಲ್ ಆಗುತ್ತೆ. ಬನ್ನಿ ನೋಡೋಣ, ಬೇಗ ಹುಡ್ಕೊಂಡು ಹೋಗೋಣ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್.
ಫೈನಲಿ ವಿ ಆರ್ ಇನ್ ಹೆಡ್ವೇ ಮೋಟರ್ಸ್ ಕುಕಟ್ಪಲ್ಲಿ, ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರು. ಆ್ಯಕ್ಚುಲಿ ಇನ್ನೇನು ಬಾಗಿಲು ಮುಚ್ಕೊಂಡು ಹೋಗ್ತಾಯಿದ್ರು, ನಮ್ಮ ಹರೀಶ್ ಅವರ ಹರಸಾಹಸದಿಂದ ಮತ್ತು ಕೋರಿಕೆಯ ಮೇರೆಗೆ ನಿಂತು ನಮ್ಮ ಗಾಡಿಯನ್ನು ಸರಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಲಕ್ ಅಂದರೆ ಅದು ಏನು ಆಯಿಲ್ ಪಂಪ್ ಇತ್ತು ಬ್ರೇಕ್ದು, ಅದು ಸ್ಟಾಕ್ ಇತ್ತು, ಇಲ್ಲಾಂದರೆ ಹೊಗೆನೆ ನಾಳೆ ಟ್ರಿಪ್ಪೆಲ್ಲ ಪ್ರಾಬ್ಲಮ್ ಆಗ್ಬಿಡೋದು. ಸೊ ಪಾಪ ನೋಡಿ, ಈಗ ಫೋಟೋ ತೆಗೆಸ್ಕೊತಾ ಇದೀವಲ್ಲ, ಈಗ ಟೈಮು ಆಗಲೇ 8:45 8:15 ಆಗೋಗಿದೆ. ಅಷ್ಟು ಇದ್ದರೂ ಕೂಡ, ಲೇಟ್ ಆದರೂ ಕೂಡ ಕ್ಲೀನಾಗಿ ಮಾಡಿಕೊಟ್ರು. ಸ್ಪೆಷಲ್ ಥ್ಯಾಂಕ್ಸ್ ಟು ಹೆಡ್ವೇ ಮೋಟರ್ಸ್, ಎಸ್ಪೆಷಲಿ ಅನಿಲ್ ಕುಮಾರ್, ಸರ್ವಿಸ್ ಮ್ಯಾನೇಜರ್, ಆ್ಯಂಡ್ ಧರ್ಮರಾಜು. ಥ್ಯಾಂಕ್ಸ್ ಟು ರಾಯಲ್ ಎನ್ಫೀಲ್ಡ್ ಔಟ್ ಆಫ್ ದಿ ಬಾಕ್ಸ್ ಸರ್ವಿಸ್ ಸಪೋರ್ಟ್. ಈಗ ಗಾಡಿ ಫುಲ್ಲು ರೆಡಿ ಆಗಿದೆ, ಮೆಚ್ಚಲ್ಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಎಲ್ಲ ಕಡೆ ಜಾಮ್, ಯಾಕಂದರೆ ಇವತ್ತು ಗಣಪತಿ ಬಿಡೋ ದಿನ ಅಂತೆ. ಗಣಪತಿ ಬಪ್ಪ ಮೋರೆಯ ಕಾಪಾಡಪ್ಪ. ಮತ್ತು ಗೂಗಲ್ ಮ್ಯಾಪ್ಸಲ್ಲೂ ರಾಂಗ್ ಅಡ್ರೆಸ್ ತೋರಿಸಿದೆ ಹೋಟೆಲ್ದು. ಈಗ ಎಲ್ಲ ಕೇಳ್ಕೊಂಡು ಹೋಗಬೇಕು. ಅದಲ್ಲದೆ ಇವತ್ತು ಬಿರಿಯಾನಿ ತಿನ್ಬೇಕಾದ್ರೆ ಪ್ಯಾರಡೈಸಲ್ಲಿ ನನ್ನ ಕ್ಯಾಮ್ರಾ ಹೆಲ್ಮೆಟ್ ಮೌಂಟ್ ಮುರಿದೋಯ್ತು. ಸೊ ವಿಡಿಯೋ ತೆಗೋಕ್ಕಾಗ್ತಿಲ್ಲ. ಈಗಾಗಲೇ 11:30 ಆಗಿದೆ ರಾತ್ರಿ, ಅಲ್ಲಿ ಹೋಗೋಷ್ಟಕ್ಕೆ 12:30 ಆಗುತ್ತೆ. ಇವತ್ತಿನ ತುಂಬ ಲೇಟ್ ಆಗಿಬಿಟ್ಟಿದೆ. ಬೆಳಗ್ಗೆ ಫುಲ್ ಅಪ್ಡೇಟ್ ಮಾಡ್ತೀವಿ ಎಲ್ಲ. ನಾಳೆ ಸಿಯೋನಿಗೆ ಹೊರಟಿದ್ದೀವಿ, ಮಧ್ಯಪ್ರದೇಶ್, ಮತ್ತು 650 ಕಿಲೋಮೀಟ್ರ್ ಕವರ್ ಮಾಡ್ತೀವಿ. ಬೆಳಗ್ಗೆ ಮತ್ತೆ ಅಪ್ಡೇಟ್ ಮಾಡ್ತೀವಿ. ಅಲ್ಲಿ ತನಕ ರೆಸ್ಟ್ ತೊಗೊಳ್ಳಿ. ಟೇಕ್ ಕೇರ್. ಗುಡ್ ನೈಟ್.